ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಮಕ್ಕಳನ್ನ ಜಂಕ್ ಫುಡ್ನಿಂದ ದೂರವಿರಿಸಿ. ತಾಲೂಕಿನ ಕೆಸಾಪುರ ಗ್ರಾಮದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸಲಾಯಿತು. ಮುದ್ದೇಬಿಹಾಳ್ ಪಟ್ಟಣದ ಗುರುಬಸವ ಆಸ್ಪತ್ರೆಯ ಡಾಕ್ಟರ್ ಬಸವರಾಜ್ ಬಿರಾದಾರ್, ಡಾಕ್ಟರ್ ಪ್ರವೀಣ್ ಬಿರಾದಾರ್ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಮಾಡಿ ಬಾಲ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನ ಮಾಡಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಬಸವರಾಜ್ ಬಿರಾದಾರ್, ಅತಿ ಹೆಚ್ಚು ಚಾಕ್ಲೇಟ್ ತಿನ್ನುವುದರಿಂದ ಹಲ್ಲಿನಲ್ಲಿ ಹುಳುಕು, ಜಂಕ್ ಫುಡ್ನಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ವಿವರಿಸಿ ಪ್ಲಾಸ್ಟಿಕ್ ಪಾಕೆಟ್ ಆಹಾರ ತಿನಿಸುಗಳಿಂದ ಮಕ್ಕಳನ್ನ ದೂರವಿರಿಸಿ ಎಂದ ಡಾಕ್ಟರ್ ಬಿರಾದಾರ್, ಮಕ್ಕಳ ಆಹಾರ ವಿಚಾರದಲ್ಲಿ ಪೋಷಕರು ಎಚ್ಚರಿಕೆಯನ್ನು ವಹಿಸಬೇಕು. ಮಕ್ಕಳ ಆರೋಗ್ಯ ಕಾಪಾಡುವ ಜವಾಬ್ದಾರಿ ಪಾಲಕರದೇ ಆಗಿದೆ. ಮಕ್ಕಳಲ್ಲಿಯ ಸ್ಥೂಲತನ ಹಾಗೂ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆಗೆ ಜಂಕ್ ಫುಡ್ಗಳೇ ಕಾರಣವೆಂದರು. ಇನ್ಫೆಕ್ಷನ್ಸ್ ಆಗ್ತಾವೆ. ಇಲ್ಲೇ ಮೊಸರು ಇನ್ಫೆಕ್ಷನ್ಸ್ ಆಗ್ತಾವೆ, ಕಿವಿ ಇನ್ಫೆಕ್ಷನ್ಸ್ ಆಗ್ತಾವೆ, ಮತ್ತೆ ಗಂಟ್ಲು ಇನ್ಫೆಕ್ಷನ್ಸ್ ಆಗ್ತಾವೆ. ಇನ್ಫೆಕ್ಷನ್ ಏನಾಗುತ್ತೆ? ಇನ್ಫೆಕ್ಷನ್ಸ್ ಆದರೆ ನೆಗಡಿ ಜ್ವರ ಬರ್ತಾವೆ. ಇದೇ ಪದೇ ಪದೇ ಅಂತಂದ್ರೆ ನಿಮಗೆ ಇದು ಹೆಲ್ತ್ ಚೆನ್ನಾಗಿರಲ್ಲ, ಓದೋಕ್ಕಾಗಲ್ಲ, ಬೆಳವಣಿಗೆ ಆಗಲ್ಲ. ಹೌದಿಲ್ಲ? ನೀನು ಚೆನ್ನಾಗಿ ಹೋಗ್ಬೇಕಿಲ್ಲ, ನೀವೆಲ್ಲ ಚೆನ್ನಾಗಿ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಅಲ್ಲಿ ತಿಕ್ಕೋಬೇಕು, ಇದು ಊಟ ಚೆನ್ನಾಗಿ ಮಾಡಬೇಕು. ಊಟ ಮನೆಗೆ ಊಟ ಮಾಡಬೇಕು, ಹೊರಗಡೆ ಊಟ ತಿನ್ಬಾರ್ದು. ಹೌದಿಲ್ಲ? ಹೊರಗಡೆ ಚಾಕ್ಲೇಟ್ ಎಲ್ಲ ತಿನ್ಬಾರ್ದು. ತಿಂದರೆ ನಿಮ್ಗೇನಾಗುತ್ತೆ ಅಂದರೆ ಜ್ವರ ಬರ್ತಾವೆ. ಆಮೇಲೆ ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ, ಡಾಕ್ಟ್ರಿಗೆ ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಯಾವ್ದು ಬಿಟ್ಟು ಡಾಕ್ಟ್ರಿಗೆ ಇಂಜೆಕ್ಷನ್ ಹಾಕ್ಸೋದ್ರೆ ಹಾಕ್ಸೋದು ಇಂಜೆಕ್ಷನ್ ಯಾರು ಇಷ್ಟ? ಇಂಜೆಕ್ಷನ್ ಹಾಕ್ಸೋದು ಯಾರು ಇಷ್ಟ ಅಂದರೆ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್, ನಿರ್ದೇಶಕ ಗೌತಮ್ ಖಾನಾಪುರ್ ಮಾತನಾಡಿ, ವೈದ್ಯೋ ನಾರಾಯಣೋ ಹರಿ ಎಂಬಂತೆ ಭೂಮಿಯ ಮೇಲಿನ ದೇವರು ಎಂದರೆ ಅದು ವೈದ್ಯರು. ರೋಗಿಗಳ ಜೀವ ಉಳಿಸುವ ಸಲುವಾಗಿ ಪ್ರತಿಕ್ಷಣವೂ ಎಂತಹದ್ದೇ ಪರಿಸ್ಥಿತಿಯಲ್ಲಿ ನಿಸ್ವಾರ್ಥವಾಗಿ ಉತ್ತಮ ಸೇವೆಯನ್ನ ವೈದ್ಯರು ಮಾಡುತ್ತಾರೆ. ಪ್ರತಿಯೊಬ್ಬ ತನ್ನ ದೇಹದ ಬಗ್ಗೆ ಸಂಪೂರ್ಣ ಅಸಹಾಯಕತೆ ಹೊಂದಿದಾಗ ಆತ ಗುಣಮುಖವಾಗುವ ಭರವಸೆಯೊಂದಿಗೆ ವೈದ್ಯರ ಬಳಿ ಹೋಗುತ್ತಾನೆ. ಔಷಧಗಳು ರೋಗಗಳನ್ನು ಗುಣಪಡಿಸಿದರೆ ವೈದ್ಯ ರೋಗಿಯನ್ನ ಗುಣಪಡಿಸುತ್ತಾನೆ ಎಂಬ ಮಾತಿದೆ. ಅದರಂತೆ ವೈದ್ಯರ ಈ ಸೇವೆ ಮತ್ತು ಸಮರ್ಪಣೆಯನ್ನ ಗೌರವಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಪ್ರಾಂಶುಪಾಲ ಮಾರುತಿ ರುದ್ರಾಪುರ್ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದರು. ವೆರಿ ಗುಡ್. ಜಸ್ಟ್ ಟು ಆಡ್ ಟು ಇಟ್, ಕೆಲವೊಂದು ವಿಷಯಗಳು ನೆನಪಿರ್ಲಿ. ಸರ್ ಏನಂದ್ರು, ಉಗುರು ಕಟ್ ಮಾಡ್ಕೋಬೇಕು, ಹೇರ್ ಕಟ್ ಮಾಡಬೇಕು ಪ್ರಾಪರ್ಲಿ, ಕೈಕಾಲು ಸ್ವಚ್ಛತೆ ಇರಬೇಕು, ಡೈಲಿ ಜಾಗ ಮಾಡಬೇಕು, ಬಾಜುದಾರ ನಿಮ್ ಬಾಜು ಕುಂಡಿರ್ಬೇಕು, ಯಾರ ಆ ತರ ಜಾಗ ಮಾಡಬೇಕು. ಥ್ಯಾಂಕ್ ಯು ಡಾಕ್ಟರ್ ಬಸವರಾಜ್ ಬಿರಾದಾರ್ ಸರ್ ಫಾರ್ ಕಮಿಂಗ್ and entertaining our kids and taking care of them and guiding them in a proper way. I also thank Mr. Praveen sir for coming here and giving the guidance to our kids how to be about health and hygiene. ಕಾರ್ಯಕ್ರಮದಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಮಕ್ಕಳು ವಿಶೇಷ ನೃತ್ಯಗಳನ್ನ ಮಾಡಿದರು. ಶಿಕ್ಷಕಿ ಸುಜಾತ ಅತನಿ ಸ್ವಾಗತಿಸಿದರೆ ವಿದ್ಯಾರ್ಥಿಗಳಾದ ಸಹನಾ ಗಣಾಚಾರಿ, ಅಕ್ಷತಾ ವಡ್ಡರ್, ದೀಕ್ಷಿತಾ ಗಾಂಧಿ ಮೇಘ್ನಾ ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರವೀಣ್ ಬಿರಾದಾರ್ ಹಾಗೂ ಶಾಲೆಯ ಸಹ ಶಿಕ್ಷಕಿಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.